ಹಲೋ ಎಲ್ರಿಗೂ. ಸೊ ಇವತ್ತು ಮಧುಗಿರಿಯಲ್ಲಿದ್ದೀನಿ ಸರಿತಾ ಅವ್ರ ಮನೇಲಿ. ಈಗ ಎದ್ಬಿಟ್ಟು ಇದು ಮಾರ್ಕೆಟ್ಗೆ ಹೋಗೋಣ ಅಂತಂದು ಸ್ನಾನ ಮಾಡ್ಕೊಂಡು 5 ಗಂಟೆಗೆ ಎದ್ದಿದ್ವಿ. ಸ್ವಲ್ಪ ವಾಯ್ಸ್ ಚೇಂಜಸ್ ಇದೆ, ಯಾಕೋ ಗೊತ್ತಿಲ್ಲ, ಸ್ವಲ್ಪ ಪೇನ್ ಅನ್ನಿಸ್ತೈತೆ. ಗಂಟು ಬರ್ತಾವಳೆ, ನಾನು ಮಾತಾಡಿದ್ರೆ ಅಡುಗೆ ಮನೆಯಿಂದ ನಿಧಾನಕ್ಕೆ ಬರ್ತಾವಳೆ. ಈಗ ಹೋಗ್ಬಿಟ್ಟು ಮಾರ್ಕೆಟ್ಗೆ ಹಾಲು ತಗೊಂಡು ತರಕಾರಿ ಏನಾದ್ರು ತಗೋಬೇಕಾ? ಹೌದು. ಬರೋಣ. ಇಲ್ಲಿ ನೋಡ್ರಿ, ಚೈನ್ ಹಾಕ್ಕೊಂಡು ಮಲಗಿದ್ರೆ ಅದು ಚೈನ್ ನಿದ್ದೆಗಣ್ಣಲ್ಲಿ ಹಿಂಗೆ ಮೇಲೆ ಹಿಂಗೆ ಹಾಕ್ಕೊಂಡಿದ್ದೀನಿ, ಅದು ಹಂಗೆ ಮಾರ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಹೋಗ್ತೈತಿ. ಹೋಗುತ್ತೆ, ಹೋಗಿ ಬರ್ತೀವಿ. ತೋರಿಸ್ತೀನಿ ಬನ್ನಿ ನಿಮ್ಗೂ ಮಾರ್ಕೆಟ್. ಅಂದರೆ ತರಕಾರಿ ಎಲ್ಲ ತರೋದು, ಹಾಲು ತರೋದು ಮಧುಗಿರಿಗೆ. ಬಟನ್ ಹಾಕಮ್ಮ ಹಿಂದ್ಗಡೆ ಟಾಪ್ದು, ಹಂಗೆ ಬಿಟ್ಕೊಂಡು. ನಿದ್ದೆಗಳಲ್ಲಿದ್ಯಾ? ಸ್ನಾನ ಮಾಡಿದ್ರು ಸ್ನಾನ ಮಾಡಿದ್ರೆ ನಿದ್ದೆ. ಅಣ್ಣ ಹೇಳಿದ್ರಲ್ಲ, ಎಲ್ಲಿಗೆ ಹೋದ್ರು ಬ್ಯಾಗ್ ತಗ್ಲಕ್ಕಂತ ಮಾತಾಡ್ಲ. ನೋಡಿ, ಬ್ಯಾಗ್ ಎಲ್ಲಿಗೆ ಹೋದ್ರು ಈ ಬ್ಯಾಗು ಚೆನ್ನಾಗಿತ್ತು. ಬ್ಯಾಗು ಹಿಂಗೆ ಹಾಕೊಳ್ಳಿ. ఏమో చూడి పోయేస్తావా? పూలోళ్ళంతా పోతా ఉండరు అమ్మకి. ನೋಡಿ, ಮನೆಯಿಂದ ಈಗ ಮಾರ್ಕೆಟ್ಗೆ ಅಂತ ಹೊರಟ್ವಿ ನಾನು ಸರಿತಾ. ಸ್ವಲ್ಪ ತರಕಾರಿ ಮತ್ತು ಹಾಲು ಎಲ್ಲ ತೊಗೊಂಡು ಬರೋಣ ಅಂತ. ಬೆಳಿಗ್ಗೆ ಎದ್ದಿದ ತಕ್ಷಣ 3 ಡೇಸ್ ಹಿಂಗೆ ಓಡಾಡಿದ್ವಿ, ಯಾಕಂದರೆ ನಮಗೂ ವೀಡಿಯೋ ವರ್ಕ್ ಇತ್ತಲ್ವ ತುಮಕೂರಲ್ಲಿ ಮತ್ತು ಮಧುಗಿರಿಲಿ. ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ವಿ ನಾವು. ನನ್ನ ತಮ್ಮನ ರೂಮಲ್ಲೇ ಉಳ್ಕೊತೀವಂದರೆ ಸರಿತಾ ಬಿಡಲಿಲ್ಲ. ಇಲ್ಲ ನಾನು ಯಾರು, ನಾನು ನಿಮ್ಮ ಅಣ್ಣನ ತಂಗಿ, ಅಂದರೆ ನಿಮ್ಮ ಮನೆಯವ್ರ ತಂಗಿನೇ ಅಲ್ಲ, ನಾನು ಅಣ್ಣನ ತಂಗಿ, ನಾನು ನಮ್ಮ ಮನೇಲೇ ಇರಬೇಕು ಅಂತ ಫೋರ್ಸ್ ಮಾಡಿ ಉಳಿಸ್ಕೊಂಡಿರೋದಿಲ್ಲ. ಅಂದರೆ ನನ್ನ ತಮ್ಮನ ರೂಮಲ್ಲಿ ತುಮಕೂರಲ್ಲೇ ಇರ್ತಾಯಿದ್ವಿ 3 ಡೇಸು. ಯಾಕಂದರೆ ವರ್ಕ್ ಇದೆ, ಇನ್ನು ಊರಿಗೆ ಹೋಗೋದು ಬರೋದು ಡೈಲಿ ಓಡಾಡೋದು ಇನ್ನೇನಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇಲ್ಲೇ ಉಳ್ಕೊಂಡಿರೋದು. ಈಗ ಬಂದ್ವಿ ನೋಡಿ ಡೈಲಿ ಬರುವಂಥ ಪ್ಲೇಸ್ಗೆ, ತರಕಾರಿಗೆ. ಇಲ್ಲಿ ಡೈಲಿ ಇಲ್ಲೇನಂತ ತೊಗೊಳೋದು ಸರಿತಾ ಅವರು. ನನಗೆ ಅದೇ ಹೇಳ್ತಾ ಇದ್ಲು, ಇಲ್ಲಿ ತರಕಾರಿ ಮತ್ತು ಹಾಲು ತೊಗೊಳೋದು ಪ್ಲೇಸ್ ತೋರಿಸ್ತೀನಿ, ವೀಡಿಯೋ ಶೂಟ್ ಮಾಡು ಅಂತಂದು ಹೇಳಿದ್ಲು. ಹಾಗಾಗಿ ಮಾಡ್ತಾ ಇದ್ದೀನಿ ವೀಡಿಯೋಸ್ ಎಲ್ಲನೂ ಕವರು. ಉಂಡೆ ಅರ್ಧ kg ಸೇರಿಸ್ಬಿಟ್ಟು ಅಕ್ಕಡೆ ಮಾಕಿ. ನೋಡಿ, ಸರಿತಾ ತರಕಾರಿ ತೊಗೊಳಕ್ಕೆ ಅಂತ ಬಂದಿದ್ದಾಳೆ. ಮಾರ್ಕೆಟ್ಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಮಧುಗಿರಿಯಲ್ಲಿ. ಈ ಬದನೆಕಾಯಿ, ವಾಂಗಿಬಾತ್ ಬದನೆಕಾಯಿ ನೆನ್ನೆ ತೊಗೊಂಡಿದ್ದಾಳೆ 1/4 kg. ಈಗ ಇನ್ನೊಂದು 1/4 kg ತೊಗೊಂಡು ಅರ್ಧ kg ಹಾಕಿ ಮಾಡಿರ್ತಾಳಂತ ವಾಂಗಿಬಾತು. ಚೆನ್ನಾಗಿ ಮಾಡ್ತಾಳೆ, ಅದಕ್ಕೆ ಇರೋ ಬರೋ ಬದನೆಕಾಯಿ ಎಲ್ಲ ತಿನ್ನಿಸ್ಬೇಕು ಅಂತಂದು ಇವಳು ಐಡಿಯಾ. ಯಾವಾಗಲೂ ಇಲ್ಲೇನಾ ತರಕಾರಿ ತೊಗೊಳೋದು? ಚೆನ್ನಾಗಿದೆ ನೋಡಿ, ಫ್ರೆಶ್ ಆಗಿದೆ. ಇದು ಏರಿಯಾ ಯಾವುದು? ಡೂಮ್ಲೈಟ್ ಸರ್ಕಲ್. ಹೌದಾ? ಮುನ್ಸಿಪಲ್. ಓಕೆ. ಅದೇನು ಲೈವ್? అదే అలా అదే బద్నేకాయ ఏం చేస్తా దాంట్లో? ಕ್ಯಾಪ್ಸಿಕಮ್, ಟೊಮೊಟೊ.
ఇది టమాటా 10 రూపాయలండి తక్కువ వెళ్తుందా ఒకసారి ఏమో అమ్మా ఓకే కవర్ అది ఓకే వీళ్ళు వచ్చినట్లు వస్తా అంటారు అట్లా తోలుతావా పద్మ గాడిని సో ఇది సైడ్ కిడ్స్ ఎక్కడ ఉన్నాకి అట్లా గాడినే తోలుతానంట అలవాటే లేదు ఉంటుంది అవును ఎక్కడికి పోయినా ఉండాలి ఈ ಬ್ಯಾಗ್ ಅದೇನೆ ಇದು ಹಾಲು ಮತ್ತು ರಸ್ಕು ಮೊಸರು ನನ್ನ ಕೈಯಲ್ಲಿ ತರಕಾರಿ ಸರಿತಾ ಕೈಯಲ್ಲಿ ಈಗ ಮನೆಗೆ ಹೋಗ್ತಾ ಇದ್ವಿ ನಮ್ಮ ಮನೆಯವ್ರು ಇನ್ನೂ ಮಲಗಿದ್ರು ಈಗ ಸ್ನಾನಕ್ಕೆ ಎಬ್ಬಿಸ್ಬಿಟ್ಟು ಫಸ್ಟ್ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಸ್ನಾನಕ್ಕೆ ಕಳಿಸೋದು ನಡಿಯಮ್ಮ ಬೇಗ ಬೇಗ ರಸ್ಕಂತೂ ತುಂಬ ಚೆನ್ನಾಗಿರುತ್ತೆ ನಂದಿನಿ ಅಲ್ವಾ ನಂದಿನಿ ಪಾರ್ಲರ್ದಿದು ನಂದಿನಿ ಯಾವುದೇ ಆಗಲಿ ಸೂಪರಾಗಿರುತ್ತೆ ಬೆಣ್ಣೆ ತುಪ್ಪ ಹಾಲು ಮೊಸರು ಮಜ್ಜಿಗೆ ಮತ್ತು ರಸ್ಕು ಬಿಸ್ಕೆಟ್ ಎಲ್ಲ ಓಕೆ ಸೂಪರ್ ಹಾಂ ಕುಕೀಸ್ ಸೂಪರ್ ಇನ್ನು ಯಜಮಾನ್ರು ನಿದ್ದೆಯಲ್ಲಿದ್ದಾರೆ ಮಲಗಲಿ ಪಾಪ ಸರಿತಾ ಈಗ ತರಕಾರಿ ತೊಗೊಂಡು ಬಂದ್ವಲ್ಲ ವಾಂಗಿಬಾತ್ ಮಾಡೋಕ್ಕೆ ಅಂತ ಬದನೆಕಾಯಿಲ್ಲ ಚಿಕ್ಕದಾಗೆ ಕಟ್ ಮಾಡಿ ಇಡ್ತಾವಳೆ ಅಷ್ಟರಲ್ಲಿ ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡಿದೆ ಯಾಕಂದರೆ ಇನ್ನು ತಿಂದ್ಬಿಟ್ಟು ನಾವು ನೆಕ್ಸ್ಟ್ ತುಮಕೂರು ಹೊರಡಬೇಕು ಹಾಗಾಗಿ ಇದೆಲ್ಲ ಸ್ವಲ್ಪ ವ್ಲಾಗ್ ಥರ ಇದ್ದರೆ ಚೆನ್ನಾಗಿರುತ್ತೆ ಇನ್ನೊಂದು ಹಳೆ ಮನೆಯೇ ಇದು ಏನು ಹೊಸ ಮನೆ ಅಲ್ಲ ಬಾಡಿಗೆ ಮನೆ ಹಾಗಾಗಿ ಆ ಥರ ಪೇಂಟ್ ಏನೂ ಮಾಡಿಸಿಲ್ಲ ಸ್ವಲ್ಪ ಗೋಡೆಗಳೆಲ್ಲ ಗಲೀಜು ಥರ ಕಾಣುತ್ತೆ ಆದರೆ ತಪ್ಪು ತಿಳ್ಕೊಬೇಡಿ ಸೊ ಎಲ್ಲ ಗಲೀಜು ಥರ ಇದೆ ಅಂತಂದು ಹೇಳ್ಬಿಟ್ಟು ಯಾಕಂದರೆ ಬಾಡಿಗೆ ಮನೆ ಅದು ಬಾಡಿಗೆ ಮನೆ ಬಿಟ್ಟಾಗಲೇ ಅಲ್ವಾ ಪೇಂಟ್ ಹೊಡ್ಸೋದು ಸೊ ಹಂಗಾಗಿ ಅದು ಅದೇ ಥರನೇ ಇದೆ ಅವಾಗ ಕೊಟ್ಟಿರೋ ಮನೆ ಅದು ಹಂಗೆ ಇದೆ ನಾನು ಇನ್ನು ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ರೆಡಿ ಆದ್ನಲ್ಲ ಈಗ ಸ್ವಲ್ಪ ತಲೆ ಒಣದಂಗಿತ್ತು ಕೂದಲೆಲ್ಲ ಸ್ವಲ್ಪ ಇರೆಲ್ಲ ನಾನು ಒಣಗಿಸ್ಕೊಂಡು ನೆಕ್ಸ್ಟು ನನಗೆ ಒಂದು ರಿಂಗ್ ತಂದಿದ್ಲು ಸರಿತಾ ಇದನ್ನು ಹಾಕ್ಕೊಂಡು ಹೋಗು ಅಂತಂದು ಅದಕ್ಕೆ ಅದನ್ನು ಹಾಕ್ಕೊಂಡಿದ್ದೆ ನೋಡಿ ಅದು ಫ್ಲವರ್ ಟೈಪ್ ಇದೆಯಲ್ಲ ಅದು ಸರಿತಾ ತಂದು ಕೊಟ್ಟಿರೋದು ಆ ಕಡೆ ಫ್ರಂಟ್ ಬೆರಳಿಗೆ ಇಟ್ಕೊಂಡಿದ್ದೀನಲ್ಲ ತೋರ್ ಬೆರಳಿಗೆ ಅದು ಬಂದುಬಿಟ್ಟು ಮಂಜು ತಂದು ಕೊಟ್ಟಿರೋದು ಅವೆರಡು ಇಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೆ ಸ್ವಲ್ಪ ನಾನು ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಚಿದ್ದೀನಿ ಫೇಸ್ಗೆ ಹೋಗ್ಬೇಕಾದ್ರೆ ರೆಡಿ ಆಗೋಣ ಚೆನ್ನಾಗಿ ಅಂತ ಯಾವುದೇ ಕಂಪ್ನಿ ವಾಂಗಿಬಾತ್ ಜಿಆರ್ಬಿನಾ MTR GRB రెండు వేస్తావా టేస్ట్ రాని ಶಾರ್ಟ್ ಕ್ರಾಂತಿ ಕಟ್ಸಿ ಶಾರ್ಟ್ ಅಂತ ನಾವು ತುಂಬ ಚೆನ್ನಾಗಿ ಬಂದಿತ್ತು ಇದು ವಾಂಗಿಬಾತ್ ಗೊಜ್ಜು ಅದು ರೆಡಿ ಮಾಡ್ತಾ ಇದ್ನಲ್ಲ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತೀನಿ ಅಂದ್ಲು ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಅದು ಮಿಕ್ಸ್ ಮಾಡಿ ರೈಸ್ಗೆಲ್ಲ ಕಲಿಸ್ಕೊಂಡು ಅಣ್ಣ ಡ್ಯೂಟಿಗೆ ಹೋದ್ರು ಸರಿತಾ ಅವ್ರ ಹಸ್ಬೆಂಡು ಸೊ ಅವನು ಸ್ಕೂಲ್ಗೆ ಹೋದ್ಲು ಮತ್ತು ನಾನು ನಮ್ಮ ಮನೆಯವರು ಈ ಕಡೆ ಹೊರಟ್ವಿ ತುಮಕೂರಿಗೆ ಸರಿತಾ ಬಂದುಬಿಟ್ಟು ಪಾರ್ಲರ್ಗೆ ಹೊರಟು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರು ಹೊರಟರು ಈಗ ನಾವು ತುಮಕೂರಿಗೆ ಹೋಗ್ತಾ ಇರೋದು ಏನಕ್ಕೆ ಅಂದರೆ ಒಂದು ವೀಡಿಯೋ ಶೂಟ್ ಇದೆ ಅದನ್ನು ಮುಗಿಸ್ಕೊಂಡು ಮತ್ತು ಕಾರ್ ಶೋರೂಮ್ಗೆ ಬಿಡಬೇಕು ಯಾಕಂದರೆ ಇದು 10,000 ಕಿಲೋಮೀಟ್ರ್ ಓಡಿದೆ ಆಗಲೇ ಸರ್ವಿಸ್ಗೆ ಅಂತ ಬಿಡಬೇಕು ಇದು 3ನೇ ಸರ್ವೀಸು ಹಾಗಾಗಿ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬರೋದು ಸಂಜೆ ಒಂದು 6:30 7 ಗಂಟೆ ಆಗ್ಬೋದು ಇವತ್ತು ಮನೆಗೆ ಬರೋಷ್ಟರಲ್ಲಿ ಹಾಗೆ ನಾಳೆ ಇನ್ನೊಂದು ಇದಿದೆ ಜಾತ್ರೆ ಇದೆ ಅದಕ್ಕೆ ಹೋಗಬೇಕು ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ದೀನಿ 4 ಜನ ನಾಳೆ ಅದಕ್ಕೆ ಈಗ ಅದನ್ನು ರೆಡಿ ಮಾಡ್ಕೊಂಡು ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ವೀಡಿಯೋನು ಮತ್ತು ನಮ್ಮ ಕಾರ್ ಸರ್ವಿಸ್ ಕೆಲಸ ಎಲ್ಲ ಮಾಡ್ಕೊಂಡು ಬಂದರೆ ನೆಕ್ಸ್ಟು ನಾವು ಜಾತ್ರೆಗೆ ಹೋಗಿ ಬರೋಕ್ಕೂ ಈಸಿ ಆಗುತ್ತೆ ಅಂತಂದು ಈ ಥರ ಟಾಪು ಏನಕ್ಕೆ ಇದು ಹಾಕ್ಕೊಂಡೆ ಅಂದರೆ ಮೊನ್ನೆ ನೀವು ನೋಡ್ತಿರ್ಬೋದು ನಾನು ಇದು ಯಾವುದು ನೆಲಮಂಗ್ಲಿಗೆ ಹೋಗಿದ್ನಲ್ಲ ಅವತ್ತು ಅದೊಂದು ಸ್ವಲ್ಪ ಜಾರ್ಜೆಟ್ ಫ್ಯಾಬ್ರಿಕ್ ಇತ್ತು ಫುಲ್ಲು ಬಿಸಿಲು ಹೊಡಿಯುತ್ತಲ್ಲ ಅದರಲ್ಲಿ ಸ್ವೆಟ್ ಆದರೆ ಅದು ಹಂಗೆ ಕ್ಲಾತ್ ಎಕ್ಸ್ಪರೆಂಟಾಗಿ ಕಾಣ್ತಾ ಇರುತ್ತೆ ಹೊರಗಡೆ ಅದಕ್ಕೋಸ್ಕರ ನಾನು ಅದನ್ನು ಹಾಕ್ಕೊಂಡಿಲ್ಲ ಈ ಸಾರಿ ನಾನು ಕಾಟನ್ ಡ್ರೆಸ್ಸೇ ತೊಗೊಂಡು ಹಾಕ್ಕೊಂಡೋಗಿದ್ದು ಇದನ್ನು ಬಂದುಬಿಟ್ಟು ಅವ್ರು ನೆಲಮಂಗ್ಲ ಅನ್ನಲ್ಲ ಸೊ ಅವರೇ ಕಳಿಸ್ಕೊಟ್ಟಿರುವಂಥ ಟಾಪ್ ಇದು ತುಂಬ ಚೆನ್ನಾಗಿತ್ತು ನಾನು ಗೋವಾದಲ್ಲಿ ಹೋದಾಗ ನಾನು ಹಾಕ್ಕೊಂಡಿದ್ದೆ ಆವಾಗ ತುಂಬ ಜನ ಕೇಳಿದ್ರಿ ಲಿಂಕ್ ಅಂತ ಲಿಂಕ್ ಅಲ್ಲ ಆಫ್ಲೈನಲ್ಲಿ ತೊಗೊಂಡಿರೋದು ಸಿಸ್ಟರ್ ಅವರೇ ನನಗೆ ಕಳಿಸ್ಕೊಟ್ಟಿದ್ರು ನೋಡಿ ಹುಂಡೈ ಶೋರೂಮು ಸೊ ಇವಾಗ ಬಿಡ್ತಾ ಇಲ್ಲ ಈಗ ಸದ್ಯಕ್ಕೆ ನಾವು ಬೋಟಿಕ್ ಹತ್ರ ಹೋಗ್ತಾ ಇದ್ದೀವಿ ತುಮಕೂರಲ್ಲಿ MG ರೋಡ್ ಹತ್ರ ಅದು ಒಂದು ಮೆಜರ್ಮೆಂಟ್ ಕೊಡಬೇಕಾಗಿತ್ತು ಹಾಗಾಗಿ ಸಿಸ್ಟರ್ ಕಾಲ್ ಮಾಡಿದರು ಮತ್ತು ನಾನು ಕಾಲ್ ಮಾಡಿ ಒಂದು 1/4 ಗಂಟೆ ವೆಯ್ಟ್ ಮಾಡಿದೆ ಬಂದರು ಆಮೇಲೆ ಸೂತ್ರ ಡಿಸೈನರ್ ಬೋಟಿಕ್ ಅಂತ MG ರೋಡಲ್ಲಿ ಗಾಯತ್ರಿ ಟಾಕೀಸ್ ಅದು ಮುಂದ್ಗಡೆನೇ ಇನ್ನೊಂದು ಚೂರು ಮುಂದೆ ಬಂದರೆ ಅಲ್ಲೇ ಸಿಗುತ್ತೆ ಸೂತ್ರ ಡಿಸೈನರ್ ಬೋಟಿಕ್ ಅಂತಂದು ನೀವು ಗೂಗಲಲ್ಲಿ ಇದು ಸರ್ಚ್ ಮಾಡಿದ್ರು ಸಿಗುತ್ತೆ ಹೇಳ್ರಿ
ತುಂಬ ಚೆನ್ನಾಗಿ ಇವ್ರ ಹತ್ರ ಇದೆ. ಯಾಕೆಂದರೆ ಇವರು ನಾನು ನೋಡಿದ ಪ್ರಕಾರ ಇವರು ಫೇಮಸ್ ಇನ್ಸ್ಟಾಗ್ರಾಮರ್ ಆಗಿರ್ಬೋದು, ಸೀರಿಯಲ್ ಆ್ಯಕ್ಟ್ರಸ್, ಈ ಥರ ಎಲ್ರಿಗೂ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬಂದುಬಿಟ್ಟು ನಾನೊಂದು ಮೆಜರ್ಮೆಂಟ್ ಕೊಡೋಕ್ಕೆ ಅಂತ ಬಂದಿದ್ದು. MG ರೋಡ್ ಎಲ್ಲ ಅಡ್ರೆಸ್ ನೋಡಿ, ಕಾಂಟ್ಯಾಕ್ಟ್ ನಂಬರು ಅದರಲ್ಲೇ ಐತೆ. ತುಂಬ ಚೆನ್ನಾಗಿ ಇಲ್ಲಿ ಬೊಂಬೆಗೆಲ್ಲ ಹಾಕಿದ್ರು. ಅಷ್ಟರಲ್ಲಿ ಸಿಸ್ಟರ್ ಬಂದರು. ಈಗ ನೋಡಿ ಮೆಜರ್ಮೆಂಟ್, ಬಾಡಿ ಮೆಜರ್ಮೆಂಟ್ ಎಲ್ಲ ತೊಗೊತಾವ್ರೆ. ಏನು ಸ್ಪೆಷಲ್ ಡೇಗೆ ನಾನು ಬಾಡಿ ಮೆಜರ್ಮೆಂಟ್ ಕೊಡ್ತಾ ಇರೋದು, ಏನು ಹೊಲ್ಸೋದಕ್ಕೆ ಅಂತ ನಾನು ನೆಕ್ಸ್ಟು ಅದು ಬಂದಾಗಲೇ ಹೇಳ್ತೀನಿ. ಸಸ್ಪೆನ್ಸ್ ಇಲ್ಲಿದೊಂದು ಮ್ಯಾಟ್ರು. ಹಾಗಾಗಿ ಸಿಸ್ಟರ್ ಏನು ಬೇಕೋ ಅದು ಎಲ್ಬೋ ಹ್ಯಾಂಡು ನಾನು ನಾರ್ಮಲಿ ಎಷ್ಟು ಹಿಡಿಸ್ತಾನೆ ಅಷ್ಟು ಹೇಳಿದ್ರೆ, ಅಷ್ಟು ಬೇಡ ಮಜಲ್ಸ್ ಎಲ್ಲ ಕಾಣುತ್ತೆ, ಸ್ವಲ್ಪ ಲೆಂತ್ ಹಿಡಿಸ್ಬೇಕು ಅಂತಂದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅವರೇನೆ. ಸರಿ ಅಂತಂದು ಹೇಳ್ಬಿಟ್ಟು ಈಗ ನೆಕ್ಸ್ಟ್ ಬಂದೆ. ಇವರು ನನಗೆ ಬಸ್ಗೆ ಕಳಿಸ್ಬಿಡ್ತಾರೆ ಹೇಳ್ರಿ, ಊರಿಗೆ ತುಮಕೂರಲ್ವಾ, ಡೈರೆಕ್ಟ್ ನಮ್ಮೂರಿಗೆ ಒಂದು ಬಸ್ ಇದೆ, ಅದಕ್ಕೋಸ್ಕರ ಅಲ್ಲಿಗೆ ಕಳಿಸ್ಬಿಡ್ತಾರೆ. ಅವ್ರಿಗೆ ಹೇಳ್ಬಿಟ್ಟು ಸರಿ ಅಂತ ಇಲ್ಲಿಗ ನಾನು ಆಂಜನೇಯ ಸ್ಟ್ಯಾಚ್ಯೂ ಇದೆಯಲ್ಲ ಚಿಕ್ಕಪೇಟೆ ಹತ್ರ ತುಮಕೂರಲ್ಲಿ, ಅಲ್ಲಿಂದ ಮತ್ತೆ ಹೊಂಡೇಶ್ವರಂಗೆ ಹೋಗ್ತಾ ಇದ್ದೀನಿ. ಆಂಜನೇಯ ಅಂದರೆ ತುಂಬ ಭಕ್ತಿ ನನಗೆ, ತುಂಬ ಇಷ್ಟ ದೇವರಲ್ಲಿ. ಹಾಗಾಗಿ ಅದನ್ನು ಸ್ವಲ್ಪ ಶೂಟ್ ಮಾಡ್ಕೊಂಡೆ. ಈಗ ಹೋಗ್ಬಿಟ್ಟು ಹೊಂಡಾ ಶೋರೂಮ್ ಹತ್ರ ಕಾರ್ ಬಿಟ್ಬಿಟ್ಟು ನೆಕ್ಸ್ಟ್ ನಾವು ಹೊರಡ್ತಾ ಇದ್ದೀವಿ. ನೋಡಿ, ಕಾರ್ ಸರ್ವಿಸ್ ಬಿಟ್ಟಿದ್ದೀನಿ. ಹೊಂಡಾ ಶೋರೂಮ್ ಮುಂದೆ ನಿಂತಿದ್ದೀವಿ. ನಾನು ನಮ್ಮ ಮನೆಯವರು ಬಿಟ್ಬಿಟ್ಟು ಎಲ್ಲಿ ಬಂದರೂ ನಮ್ಮ ಮನೆಯವರು ವಾಶ್ರೂಮ್ 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 ಅಂತ ಓಡ್ತಾ ಇರ್ತಾರೆ. ನಗು ಬರ್ತೈತೆ, ಒಂದೊಂದ್ಸಲ ಕೋಪ ಬರ್ತಿರ್ತೀವಿ. ನಮ್ಮ ಮನೆಯವ್ರು ಹೆಂಗೆ ನಿಂತ್ಕೊಳ್ಳೋದೇ ಇಲ್ಲ ಅಂತಾರೆ. ಒಂದು ಅವರ್ ಒಂದ್ಸಲ ಈಚೆ ಕಡೆ ಹೋಗ್ತಾ ಇರಬೇಕು. ಸೊ ಇಲ್ಲಿ ಏನಕ್ಕೆ ಬಂದೆ ಅಂದರೆ, ರೋಡ್ ಕ್ರಾಸ್ ಮಾಡಿದೆ, ಆಟೋದಲ್ಲಿ ಹೋಗ್ಬೇಕು. ಈಗ ಕಾಲ್ಟ್ಯಾಕ್ಸ್ ಹತ್ರ ವೀಡಿಯೋ ಶೂಟ್ ಇರೋದು. ಇಲ್ಲಿ ಫ್ಲವರ್ಸ್ ನೋಡಿ ಏನು ಸಖತ್ತಾಗಿದ್ದಾರೆ. ಹಾಗಾಗಿ ಇಲ್ಲಿ ನಿಂತ್ಕೊಂಡು ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ನೀನು ಬೇಗ ಹೋಗಿ ಬರಪ್ಪ ಅಂತಂದರೆ ಹೋಗಿದ್ದಾರೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿ ನೋಡಿ ಯಾವ ರೀತಿ ಇದೆ ಅಂತ. ಒಂದೊಂದು ಜಾತಿಯ ಫ್ಲವರು, ಅನೇಕ ರೀತಿಯ ಫ್ಲವರ್ಸ್ ಎಲ್ಲ ಇದೆ ನೋಡಿ, ಏನು ಸಖತ್ತಾಗಿದೆ. ಅಲ್ಲೆಲ್ಲ ಕುಂಡಗಳೆಲ್ಲ ಇಟ್ಕೊಂಡಿದ್ದಾರೆ, ಫ್ಲವರ್ ಪಾಟ್ಸ್ ಎಲ್ಲ ಇಟ್ಕೊಂಡವ್ರು ನೋಡಿ. ಅದನ್ನೆಲ್ಲ ತೊಗೊಂಡು ಆರಾಮಾಗಿ ಒಂದೊಂದು ಫ್ಲವರ್ ಒಂದೊಂದು ರೀತಿ ನೋಡಿ ಏನು ಸಖತ್ತಾಗಿದ್ದಾವೆ. ಸೊ ಅದು ನೋಡಿ ಹೆಂಗಿದೆ, ಅದೊಳ್ಳೆ ಪ್ಲಾಸ್ಟಿಕ್ ಹೂವನೇ ಅಂದ್ಕೋಬೋದು, ಆ ಥರ ಇದೆ. ಎಲ್ಲ ರೀತಿ ಗಿಡಗಳು ಇದ್ದಾವೆ, ಬಂದು ಆರಾಮಾಗಿ ತಗೊಂಡು ಹೋಗ್ಬೋದು ಇಲ್ಲಿ. ಅಂದರೆ ಹೊಂಡೈ ಕಾರ್ ಶೋರೂಮ್ ಇದೆಯಲ್ಲ, ಅದರ ಆಪೋಸಿಟ್ಟೇ ಇಟ್ಕೊಂಡಿದ್ದಾರೆ, ಚೆನ್ನಾಗಿದೆ. ಈಗ ನಾವು ಹೋಗ್ತಾ ಇರೋದು ವೀಡಿಯೋ ಶೂಟ್ಗೆ ಅಂತಂದು. ಕಾರ್ ಶೋರೂಮ್ಗೆ ಬಿಟ್ಟಾಗ ನಾವು ಅದು ಅದರಲ್ಲಿರುವಂಥ ಐಟಮ್ಸ್ ಎಲ್ಲ ತೊಗೋಬೇಕಲ್ಲ, ಅದಕ್ಕೆ ಕವರ್ಗೆ ತುಂಬ್ಕೊಂಡಿದ್ವಿ. ಮಿಸ್ ಮಾಡ್ಕೊಂಡೆ ನಾನು, ಅಲ್ಲಿ ಸರಿತವ್ರ ಮನೆಯಲ್ಲೇ ಇಟ್ಟು ಬರಬೇಕಾಗಿತ್ತು. ಡೈರೆಕ್ಟ್ ಬಂದುಬಿಟ್ವಲ್ಲ, ಇಲ್ಲಿ ಬಂದಮೇಲೆ ನೆನಪಾಯ್ತು, ಅದಕ್ಕೆ ಒಂದು ಕವರ್ ಇತ್ತು ನನ್ನ ಹತ್ರನೇ, ಅದಕ್ಕೆ ಎಲ್ಲ ನಾವು ಅದರಲ್ಲಿರುವಂಥದ್ದು ಐಟಮ್ ಎಲ್ಲ ತೊಗೊಂಡು ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಕಾರಿನ ಸರ್ವಿಸ್ಗೆ ಬಿಟ್ಟಿದ್ವಿ, ಇನ್ನು ಕಾರಲ್ಲಿ ಹೋಗೋಕ್ಕಾಗಲ್ಲ. ಸಂಜೆ ಒಂದು 4-5 ಗಂಟೆ ಕೊಡಿ ಅಂತಂದು ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಹೋಗ್ಬಿಟ್ಟು ಫಸ್ಟ್ ವೀಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡ್ರೆ ಅಲ್ಲಿವರೆಗೂ ಮುಗಿಯುತ್ತೆ. ಹಾಗಾಗಿ ಫುಲ್ಲು ಗಾಳಿ, ಈ ಆಟೋದಲ್ಲಿ ಹೋಗ್ತಾ ಇದ್ರೆ ಸಖತ್ ಗಾಳಿ ಬರ್ತಾಯಿತ್ತು. ಹಾಗಾಗಿ ಏರೆಲ್ಲನೂ ಆ ಥರ ನಮ್ಮ ಮನೆಯವ್ರು ಈ ರೀತಿ ಅಂತ ಇದ್ರೆ ನಾನು ಸ್ವಲ್ಪ ಆ ಥರ ಗೇಲಿ ಮಾಡ್ತಾಯಿದ್ದೆ ಅಷ್ಟೇ ವೀಡಿಯೋಗೆ. ಸೊ ಅಲ್ಲಿಂದ ನೋಡಿ ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ. ಹೆವಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರ್ತವೆ ಜಾಸ್ತಿನೇ. ಆಟೋದಲ್ಲಿ ನಮ್ಗೆ 60 ರೂಪಾಯಿನ ತೊಗೊಂಡ್ರು ಇಲ್ಲಿಂದ ಅಲ್ಲಿಗೆ, ನಾವು ವೀಡಿಯೋ ಶೂಟ್ಗೆ ಹೋಗುವಂಥ ಕಾಲ್ ಸರ್ಕಲ್ ಸಿಗ್ನಲ್ ಹತ್ರ. ಈಗ ನೋಡಿ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿಗೆ ಬಂದು ಜ್ಯೂಸ್ ಕುಡಿಯೋಣ ನಾವು. ವೀಡಿಯೋ ಶೂಟ್ ಮುಗೀತು, ಅದಕ್ಕೋಸ್ಕರ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಸಪೋಟ ಜ್ಯೂಸ್ ಹೇಳಿದ್ದೀನಿ. ನಮ್ಮ ಮನೆಯವ್ರನ್ನ ಕೇಳಿದ್ರೆ ಯಾವ ಜ್ಯೂಸ್ ಕುಡಿತೆ ಅಂತ, ಯಾವುದೋ ಒಂದು ಅಂತಂದು ಹೇಳ್ತಾವ್ರೆ. ಯಾವುದೋ ಒಂದು ತಲೋಗಿ ಯಾವುದೋ ಒಂದು ಕೊಡ್ರಿ ಅನ್ನೋಕ್ಕಾಗುತ್ತಾ, ಯಾವುದಾದ್ರೂ ಒಂದು ಹೆಸರು ಹೇಳಬೇಕು. ಯಾವ ಜ್ಯೂಸ್ ಕುಡಿತಿ ಅಂದರೆ ಯಾವುದೋ ಒಂದು ಕುಡಿತೀನಿ. ನಿನ್ನ ಹತ್ರ ಹೇಳಿದ್ದು, ಅಂಗಡಿಯರ ಹತ್ರ ಆದರೆ ಪಕ್ಕ ಕೇಳ್ಬಿಡ್ತೀನಿ ಇಂಥ ಜ್ಯೂಸೇ ಕೊಡ್ರಿ ಅಂತ. ಅದಕ್ಕೆ ನನಗೆ ಸಪೋಟ ಜ್ಯೂಸ್ ಇಷ್ಟ. ಎರಡು ಸಪೋಟ ಜ್ಯೂಸ್ ಅಂದರೆ ಅಷ್ಟೇ ನಾನು ಕುಡಿತೀನಿ. ನಿನ್ಗೆ ಇಷ್ಟ ಏನಂದರೆ ಇಷ್ಟ ಫಸ್ಟಾಗಲಿಲ್ಲ ಅಂತೆ, ಅವ್ರು ಹೊಟ್ಟೆ ಹಸಿದಾಗ ಹೊಟ್ಟೆ ತುಂಬ ಮುದ್ದೆ ಊಟ ಇಲ್ಲ ಏನಾದರೂ ಟೀ ಕಾಫಿ ಇಷ್ಟಿದ್ರೆ ಸಾಕು. ಸ್ಟಾಪ್ ಕುಡಿಯಪ್ಪ, ನಾನೇ ಕೊಡಿಸಿ ನೋಡು ಜ್ಯೂಸು. ಹೌದೇ, ಊರು ಬಿಟ್ಟು ಕುಡಿ, ಏನಾದ್ರು ಇದ್ರೆ ಹೋಗ್ಬೇಕು. ಊರು ಬಿಟ್ಟು ಕುಡಿ. ಹಾಂ, ಏನು ಸ್ಟೈಲಾಗಿ ಕುಡಿತಾವ್ರೆ. ಸ್ಟೈಲಿಂಗ್ ಕೋಳಿ ಮಂಜ, ಕೋಳಿ ಜಗಳ. ನಾನು ಕುಡಿಬೇಕಪ್ಪ. ಹೇಳಿ, ಎಕ್ಸ್ಪ್ಲೈನ್ ಮಾಡಿ ಮಂಜು ಅವರೇ. ಕುಡಿತಾವ್ರೆ
ಏನಿಲ್ಲ ವಿಡಿಯೋ ಶೂಟ್ ಇತ್ತಲ್ಲ ಎವರ್ಗ್ರೀನ್ದು, ಅಂದರೆ AM ಸ್ಕ್ವೇರ್ ಕಾರ್ಪೊರೇಷನ್ ಆ ಶೋರೂಮಲ್ಲಿ. ಸೊ ಹಂಗಾಗಿ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ ಕಾಲ್ಟೆಕ್ಸ್ ಹತ್ರ ತುಮಕೂರಲ್ಲಿ, ಅದ್ರ ಆಪೋಸಿಟೇ ಎವರ್ಗ್ರೀನ್ ಇದೆಯೋದು, AM ಸ್ಕ್ವೇರ್ ಕಾರ್ಪೊರೇಷನ್ ಶೋರೂಮ್ ಇರೋದು. ಸೊ ಅದು ವಿಡಿಯೋ ಶೂಟ್ ಆದಮೇಲೆ ಪಕ್ಕನೇ ಇದು ಜ್ಯೂಸ್ ಕಾರ್ನರ್ ಇತ್ತು. ಹಾಗಾಗಿ ಇಲ್ಲಿ ನಾನು ಸಪೋಟ ಜ್ಯೂಸ್ ತೊಗೊಂಡು ಕುಡಿತಾ ಇದ್ದೀನಿ ನೋಡಿ, ಚೆನ್ನಾಗಿದೆ. ಇದು ಕುಡಿದ್ರೆ ಹೆಂಗೆ ಅಂದರೆ ಊಟ ಮಾಡೋ ಅವಶ್ಯಕತೆನೇ ಇರಲ್ಲ. ಸೊ ಹೊಟ್ಟೆ ಫುಲ್ಲು ತಣ್ಣಗಿರುತ್ತೆ. ಇನ್ನೊಂದು ಈ ಬೇಸಿಗೆ ಟೈಮಲ್ಲಿ ಹೊರಗಡೆ ಹೋದಾಗ ಹೋಟ್ಲ್ ಫುಡ್ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಈ ಥರ ಫ್ರೂಟ್ ಜ್ಯೂಸ್ ಎಲ್ಲ ತೊಗೊಂಡ್ರೆ ಹೆಲ್ದಿಗೂ ಹೆಲ್ದಿ, ಮತ್ತು ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ, ಹೊಟ್ಟೆಲೆಲ್ಲ ಒಂಥರ ಅನ್ನಿಸ್ತಾ ಇರುತ್ತೆ ಔಟ್ಸೈಡ್ ಫುಡ್ ತಿಂದಾಗ. ಹಾಗಾಗಿ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಹೇಳಿದ್ರು ಊಟ ಬೇಡ ಜ್ಯೂಸ್ ತಗೊಳ್ಳೋಣ ಇಬ್ಬರು ಅಂದರೆ ಸರಿ ಅಂತಂದೇಳಿ ಬಂದು ಕುತ್ಕೊಂಡು ಈಗ ಜ್ಯೂಸ್ ಕುಡಿತಾ ಇದ್ದೀವಿ.